ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನನ್ನ ಚಿಕ್ಕ ವಯಸ್ಸಿಂದ ಒಂದು ಡ್ರೀಮ್ ಆಗಿತ್ತು. ಏನಂದರೆ ಅದು ವಾಟರ್ ಫಾಲ್ಸ್ ಮೇಲ್ಗಡೆ ಏನಿದೆ ಅನ್ನೋದು ತಿಳ್ಕೊಬೇಕಾಯ್ತು. ಹಾಗಾಗಿ ನನ್ನ ಫ್ರೆಂಡ್ ಒಬ್ಬನಿಗೆ ಫೋನ್ ಮಾಡಿ, ಬಾ ಮಗ ಇವತ್ತೆಲ್ಲರೂ ವೀಕೆಂಡಲ್ಲಿ ಹೊರಗಡೆ ಹೋಗೋಣ ಅಂತಂದೆ. ಸೊ ಅವ್ನು ಕರೆದಿದ ತಕ್ಷಣ ಓಕೆ ಮಗ ಅಂತಂದ. 2 ಗಂಟೆ ಪ್ಲಾನ್ ಮಾಡಿದ್ದು. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಕಾರ್ ತೊಗೊಂಡು ನನ್ನ ಫ್ರೆಂಡ್ ಇದ್ದಿದ್ದು ಶಿವಮೊಗ್ಗದಲ್ಲಿ. ನಾನು ಅವನ್ನ ಪಿಕ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ಶಿವಮೊಗ್ಗ ಕಡೆ ಹೊರಟಿದ್ದಾಯಿತು. ಶಿವಮೊಗ್ಗ ಹೋಗಿದ ತಕ್ಷಣ ಇನ್ನೊಬ್ಬ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು ಪಿಕಪ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಹೊರಟಿದ್ದೆ ನೆಕ್ಸ್ಟ್ ಶಿವಮೊಗ್ಗಕ್ಕೆ. ಸೊ ಶಿವಮೊಗ್ಗದಲ್ಲಿ ನನ್ನ ಫ್ರೆಂಡ್ಸ್ ಇದ್ದ, ಅವನ್ನ ಪಿಕಪ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಹೊರಟಿದ್ದೆ ನಮ್ಮ ವಾಟರ್ ಫಾಲ್ಸಿಗೆ. ವಾಟರ್ ಫಾಲ್ಸ್ಗೆ ಹೋಗೋ ದಾರಿ ಬಂದ್ರೆ ಅಲ್ಟಿಮೇಟ್ ಆಗಿತ್ತು. ಯಾಕಂದ್ರೆ ಅಲ್ಲಿಂದ ನಮ್ಮ ಪ್ರೈವೇಟ್ ವೆಹಿಕಲ್ಲು ಓಡಾಡೋದಿಲ್ಲ. ಅದು ಏನಿದ್ರು ಅಲ್ಲಿಂದ ಜಿಪ್ಸಿನ ನಾವು ಐರ್ ಮಾಡ್ಕೊಬೇಕು. ಸೊ ಐರ್ ಮಾಡ್ಕೊಂಡು ನಾವು ಹೋಗ್ತೀವಿ. ರೋಡ್ ಮಾತ್ರ ಅಲ್ಟಿಯಾಗಿತ್ತು. ಆಫ್ ರೋಡಿಂಗ್ ಫೀಲ್ ಸಖತ್ತಾಗಿ ಕೊಡುತ್ತೆ ನಿಮಗೆ. ಯಾವುದೇ ರೀತಿ ನಿಮಗೆ ಡಿಸ್ಪೆಂಟ್ ಆಗೋದಿಲ್ಲ. ಸೊ ರೋಡ್ ತುಂಬ ಚಿಕ್ಕದಾಗಿತ್ತು. ಆ ಕಡೆಯಿಂದ ವೆಹಿಕಲ್ ಏನಾದ್ರು ಬಂದರೆ ಈ ಕಡೆಯಿಂದ ನಿಲ್ಲಿಸಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಹಾಗಾಗಿನೇ ಆಲ್ಮೋಸ್ಟ್ ಅವರೇ ಜಿಪ್ಸಿಯವರೇ ಹೋಗ್ತಾರೆ. ಹೋಗ್ತಾ ಹೋಗ್ತಾ ಸೆಂಟರ್ಸ್ ರೋಡ್ಗಳಲ್ಲೆಲ್ಲ ನಿಮಗೆ ನೀರು ಹರಿತಿರೋದು, ನೀರಿನ ಮೇಲೆ ಹೋಗೋದು. ಸೊ ಇದು ಒಳ್ಳೆ ಸೆಪ್ಟೆಂಬರ್ ಟು ಡಿಸೆಂಬರ್ ಆದರೆ ಮಾತ್ರ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ರೋಡಲ್ಲೆಲ್ಲ ತುಂಬ ನೀರು ಹರಿತಾ ಇರುತ್ತೆ. ನೋಡೋದಕ್ಕೆ ಸೂಪರ್ ಆಗಿರುತ್ತೆ. ಅಕ್ಕಪಕ್ಕ ನೇಚರ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು. ನಾವಂತೂ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಫೈನಲಿ ನಾವು ಒಂದು ಪ್ಲೇಸಿಗೆ ರೀಚ್ ಆದ್ವಿ. ಅಲ್ಲಿಂದ ಒಂದಷ್ಟು ದೂರ ನಾವು ನಡ್ಕೊಂಡು ಹೋಗ್ಬೇಕು. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ನಡ್ಕೊಂಡು ಹೋಗ್ತಾರೆ, ಅದು ನೋಡ್ತಾ ಇದ್ರೆ ನೀವು. ಸೊ ಎಲ್ಲ ಸುಸ್ತಾಗ್ಬಿಟ್ಟಿದೆ. ಒಂದೇನು ಒಂದು ಉಸಿರು ಬಿಡ್ಬೇಕಷ್ಟೇ, ಅಷ್ಟು ಸುಸ್ತಾಗಿದ್ವಿ ನಾವು ಹೋಗೋದಕ್ಕೆ. ಸೊ ಎಲ್ಲ ನಾವು ಟವಲ್ ಇವೆಲ್ಲ ತೊಗೊಂಡು ವಾಟರ್ ಫಾಲ್ಸ್ ಅಂದಮೇಲೆ ಇನ್ನೇನು ಎಂಜಾಯ್ ಮಾಡಲೇಬೇಕಲ್ವ, ಹಾಗಾಗಿ ನಾವು ಹೊರಟ್ವಿ. ಸೊ ಇನ್ನೇನು ರೀಚ್ ಆಗುತ್ತೆ. ನಾನಂತೂ ಆಲ್ರೆಡಿ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೆ. ಸೊ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ವಾಟರ್ ಫಾಲ್ಸ್ ಹತ್ತೋಕ್ಕೆ ಅಂತಲೇ ತುಂಬ ಪ್ರಯತ್ನ ಪಟ್ಟಿದ್ದೀನಿ. ಸೊ ನೋಡಿ, ಫಸ್ಟು ಎಂಟ್ರೆನ್ಸ್ ಹೋಗಿದ ತಕ್ಷಣ ನಿಮ್ಗೆ ಥರ ಕಾಣಿಸುತ್ತೆ. ಸೊ ನಾನು ಮೇಯ್ನ್ ವಾಟರ್ ಫಾಲ್ಸ್ ಏನಿದೆ ಅದನ್ನು ಇವಾಗಲೇ ತೋರಿಸಿಲ್ಲ. ಸೊ ವೀಡಿಯೋ ಓಕೆ ನಿಮಗೆ ಗೊತ್ತಾಗುತ್ತೆ ಯಾವುದಿದ್ದು ವಾಟರ್ ಫಾಲ್ಸ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ಬಟ್ ನಾನು ಮಾತ್ರ ವಾಟರ್ ಫಾಲ್ಸ್ ಮೇಲೆ ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೋಗಿ. ಸೊ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ವಾಟರ್ ಫಾಲ್ಸ್. ಸೊ ಸಂದಿಲೆಲ್ಲ ಸಂದಿಲೆಲ್ಲ ನೀರು ಬರ್ತಾ ಇದ್ದೆ. ಸೊ ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದೆ, ಎಲ್ಲೆಲ್ಲಿ ಹೆಂಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಯಾವ ಥರ ನೀರು ಬರ್ತಾಯಿದೆ. ಸೊ ಎಷ್ಟು ನೀರು ಮೇಲ್ಗಡೆ ವಾಟರಿಂದ ಕೆಳಗೆ ವಾಟರ್ ಫಾಲ್ಸಿಂದ ಬೀಳೋಗ್ಬೇಕಾದ್ರೆ ಎಷ್ಟು ರಮಣೀಯವಾಗಿ ಬರುತ್ತೆ ಅಂದರೆ ಮೇಲೆ ಮಾತ್ರ ಅಷ್ಟೇ ಪ್ರಶಾಂತವಾಗಿರುತ್ತೆ. ಸೊ ಆ ಒಂದು ಪ್ಲೇಸ್ ನಾನು ನೋಡಬೇಕು ಅಂತಲೇ ತುಂಬ ಎಕ್ಸೈಟ್ಮೆಂಟ್ ಆಗಿ ಹೊರಟಿದ್ದೆ. ನೈಟೆಲ್ಲ ಡ್ರೈವ್ ಮಾಡಿ ನೀರಲ್ಲಿ ನಾವಿತ್ತು. ನನ್ನ ಕಣ್ಣಂತೂ ಸಿಕ್ಕಾಪಟ್ಟೆ ರೆಡ್ ಆಗೋಗಿತ್ತು. ಸೊ ಅಲ್ಲಿ ಆರಮರ್ಕೇನು ಕಾಣುತ್ತೆ, ಅಲ್ಲಿರೋದೇ ಮೇನ್ ವಾಟರ್ ಫಾಲ್ಸು. ಬಟ್ ಮೇಲ್ಗಡೆ ನೋಡಿ ಎಷ್ಟು ಸಿಂಪಲಾಗಿ ಕಾಣಿಸುತ್ತೆ. ಸೊ ಇದು ಆಲ್ರೆಡಿ 2 ಸ್ಟೆಪ್. ಫಸ್ಟ್ ನಾನು ಕುಂತಿದ್ದು ಅದು ಕೆಳಗಡೆ ಇದೆ. ಸೊ ಇಲ್ಲಿಂದ ಮುಂದೆ ಇಲ್ಲೊಂದು ಸಣ್ಣದು ವಾಟರ್ ಫಾಲ್ಸ್ ಸಿಗುತ್ತೆ ನನಗೆ. ಸೊ ಪ್ರತಿಯೊಂದು ಸ್ಟೇಜಲ್ಲೂ ಸಹ ಒಂದೊಂದು ವಾಟರ್ ಫಾಲ್ಸ್ ಸಕ್ಕತ್ತಾಗಿತ್ತು. ಮತ್ತು ನೀರಂತೂ ಫುಲ್ಲು ಕ್ಲಿಯರಾಗಿ, ಎಷ್ಟು ಕ್ಲಿಯರಾಗಿ ಅಂದರೆ ಅಷ್ಟು ಕ್ಲಿಯರಾಗಿತ್ತು. ಸೊ ನಾವೆಲ್ಲೋ ಮೇಘಾಲಯಕ್ಕೆಲ್ಲ ಹೋಗಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂಥ ವಾಟರ್ ಫಾಲ್ಸ್ ನಿಮಗೆ ಸಿಗುತ್ತೆ. ಬಟ್ ಇಲ್ಲಿ ಜನ ಬಂದು ಒಂಚೂರು ಪ್ಲಾಸ್ಟಿಕ್ಕು ಅದು ಇದು ತೊಗೊಂಬಂದು ಹಾಳು ಮಾಡೋದು ಸ್ವಲ್ಪ ಜಾಸ್ತಿ ಅಷ್ಟೇ. ಅದು ಬಿಟ್ಟರೆ ಮತ್ತು ಸೂಪರಾಗಿದೆ ವಾಟರ್ ಫಾಲ್ಸು. ಅದರಲ್ಲಿ ಈ ವಿಡಿಯೋ ಮುಖಾಂತರ ಇನ್ನೊಂದು ಹೇಳ್ಬೇಕೇನು ಅಂತಂದರೆ, ಇಲ್ಲಿ ಬೆಂಗಳೂರವರು ಯಾರೋ ಒಬ್ಬರು ಒಂದು 3-4 ಜನ ಟೂರಿಸ್ಟ್ ಬಂದ್ಬಿಟ್ಟು ಹುಡುಗರು ಪಾಪ ಇಲ್ಲೆಲ್ಲೆಲ್ಲಿ ವಾಟರ್ ಕ್ಯಾನ್ ಎಲ್ಲ ಬಿಡ್ತಿತ್ತು, ಪ್ಲಾಸ್ಟಿಕ್ ಎಲ್ಲ ಬಿತ್ತು ಅದನ್ನೆಲ್ಲ ಆಯ್ತಾಯಿದ್ರು. ಸೊ ಈ ವಿಡಿಯೋ ಮುಖಾಂತರ ನಾನು ಅವರಿಗೆ ಒಂದು ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಪ್ರಕೃತಿನ ಒಬ್ಬ ಇಷ್ಟಪಡೋದು ಒಬ್ಬನೇ ಮಾತ್ರ ಅಷ್ಟು ಸಾಧ್ಯ. ಸೊ ಅದನ್ನೆಲ್ಲ ಅಷ್ಟು ಕೇರ್ ಮಾಡಿ ವಾಟರ್ ಕ್ಯಾನ್ ಅದು ಇಳಿಯೋದೇ ಕಷ್ಟ, ಅದರಲ್ಲಿ ಹತ್ತೋದು ಇಳಿಯೋದು, ಅದರಲ್ಲೂ ಇಳಿಯೋದಕ್ಕೆ ಎಷ್ಟು ಪ್ಲಾಸ್ಟಿಕ್ ಸಿಗುತ್ತೆ ಅದನ್ನೆಲ್ಲ ಸಹ ಅವರು ಹಾಕ್ಕೊಂಡು ಕೆಳಗಡೆ ತಗೊಂಡು ಹೋಗಿ ಒಂದು ಡಸ್ಟ್ಬಿನ್ಗೆ ಹಾಕ್ತಾಯಿದ್ರು. ಸೊ ನನ್ನ ಕಡೆಯಿಂದ ಈ ವಿಡಿಯೋ ಮುಖಾಂತರ ಧನ್ಯವಾದಗಳು. ಅವರು ಈ ವಿಡಿಯೋ ನೋಡ್ತಾ ಇದ್ದಾರೆ. ಈಗ ನೀರು ನೋಡಿ ಎಷ್ಟು ಇದಾಗಿದೆ. ಕೆಳಗಡೆ ಇರೋ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಎಷ್ಟು ಕ್ಲಿಯರಾಗಿ ಕಾಣಿಸ್ತೈತೆ ಅಂದರೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತೈತೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಎಲ್ಲಿ ಸಿಗುತ್ತೋ ಅಲ್ಲಿ ಈಜಾಡೋಣ ಅನ್ನೋಷ್ಟು ಖುಷಿಯಾಗಿದ್ದೆ ನಾನಂತೂ. ಸೊ ಮೇಲೆ ಹತ್ತದ ತುಂಬ ಎಕ್ಸೈಟ್ಮೆಂಟು. ಸೊ ಒಂದೊಂದು ಸ್ಟೇಜಲ್ಲೂ ಒಂದೊಂದು ಥರ ವಾಟರ್ ಫಾಲ್ಸು. ಸೊ ನಾವು ಮೇಯ್ನ್ ವಾಟರ್ ಫಾಲ್ಸ್ ಏನಿದೆ ಅದನ್ನ ಮಾತ್ರ ವಾಟರ್ ಫಾಲ್ಸ್ ಅಂತ ಅಂದ್ಕೊಂಡು ಇದು ಮಾಡ್ತೀವಿ. ಸೊ ಇಷ್ಟೊಂದು ಸಾಹಸ ಮಾಡೋದು ಬೇಡ,
ಎಲ್ಲರೂ ಹತ್ತಿ, ಯಾಕಂದರೆ ಕೆಳಗಡೆ ಹತ್ಬೇಕಾದ್ರೆ ಇಳಿಬೇಕಾದ್ರೆ ತುಂಬ ಕೇರಾಗಿ ನೋಡ್ಕೊಂಡು ಹತ್ತಬೇಕು. ಸೊ ಯಾರೂ ಅಲೋ ಮಾಡಲ್ಲ. ನೀರು ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪ ಧೈರ್ಯ ಮಾಡಿದೆ ಅಷ್ಟೇ. ಸೊ ಎಲ್ಲರೂ ಆ ಥರ ಮಾಡಬೇಕು ಅಂತೇನಿಲ್ಲ. ಇದೇ ವಿಡಿಯೋದ ನೋಡಿಕೊಂಡು ಖುಷಿ ಪಡೋಣ. ಸುಮಾರು ಒಂದು 7ರಿಂದ 8 ಸ್ಟೇಜ್ ಹತ್ತಿದ ಮೇಲೆ ಆ ಥರ ಒಂದು ದೃಶ್ಯ ಕಾಣುತ್ತೆ. ಅಷ್ಟು ದೂರದಲ್ಲಿ ಒಂದು ಒಳ್ಳೆ ವಾಟರ್ ಫಾಲ್ಸ್ ಮತ್ತೆ ಬೀಳ್ತಾ ಇರುತ್ತೆ ಒಂದು ಹೈಟಿಂದ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಒಂದೊಂದು ಸ್ಟೇಜ್ ಹತ್ತಬೇಕಾದ್ರೂ ಸಹ ನಾನು ಲಾಸ್ಟ್ ಸ್ಟೇಜ್ಗೆ ಹೋಗೋಷ್ಟಂತೂ ಫುಲ್ಲು ಬಾಯೆಲ್ಲ ಜೋರಾಗಿ ಉಸಿರಾಡಿದ್ದೆ. ಅಷ್ಟು ಎಕ್ಸೈಟ್ಮೆಂಟಲ್ಲಿ ಓಡಾಡ್ತಿದ್ದೆ. ಸ್ಲೋಗಿ ಹೋಗಬೇಕು ಅಥವಾ ನಿಧಾನಕ್ಕೆ ಟೈಮ್ ಇದೆ ಅನ್ನೋ ಥರ ಇರಲಿಲ್ಲ. ಸೊ 3 ಗಂಟೆ ಒಳಗಡೆ ಕ್ಲೋಸ್ ಮಾಡಿಬಿಡ್ತಾರೆ ಅನ್ನೋ ಭಯದಲ್ಲಿ ಬೇಗ 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 ಹತ್ತಿದ್ದಾಯ್ತು ನಾನು. ಸೊ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ವಾಟರ್ ಫಾಲ್ಸ್ ಮಾತ್ರ. ಹತ್ತುತ್ತಾ ನಾನಂತೂ ಎಷ್ಟು ದೂರ ನಡ್ಕೊಂಬಂತೀನಿ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ದೂರ ಬಂದುಬಿಟ್ಟಿದ್ದೀನಿ. ಕೇಳಿಸ್ಕೊತಾ ಇರ್ಬೋದು ನೀವು, ನಾನಂತೂ ಜೋರಾಗಿ ಉಸಿರಾಡ್ತಾ ಇದ್ದೀನಿ ಅಷ್ಟು ದೂರದಿಂದ ಬರೀ ಕಾಲ ನೆಡ್ಕೊಂಡ್ಬಂದು. ಸೊ ಸಕ್ಕತ್ತಾಗಿತ್ತು ಮಾತ್ರ. ನನಗೆ ಗೊತ್ತಿದೆ ಲಾಸ್ಟ್ ಸ್ಟೇಜ್ ಅಂತ ಅನ್ಕೊತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಇಲ್ಲಿಂದ ಪ್ಲೇಸ್ ಆಲ್ಮೋಸ್ಟ್ ಸಮವಾಗಿತ್ತು. ಸೊ ಹಂಗಾಗಿ ಇದೆ ಲಾಸ್ಟ್ ಪ್ಲೇಸ್ ಅಂತ ಅಂದ್ಕೊಂಡೆ. ನಮ್ಮ ಕೈಯಲ್ಲಿ ಕಲ್ಲು ಹಿಡ್ಕೊಂಡು ಇಳಿಬೇಕು, ಇನ್ನೊಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಬೇಕು. ಸೊ ಇನ್ನೊಬ್ರು ಯಾರಾದರೂ ನನ್ನ ಜೊತೆ ಹತ್ತಿದ್ರೆ ಮಾತ್ರ ಇದು ಸಕ್ಕತ್ತಾಗಿ ಬಂದಿರೋದು ನನಗೆ ಅನಿಸಿಕೆ. ಸೊ ಅದು ಪರವಾಗಿಲ್ಲ, ನನ್ನ ಪ್ರಯತ್ನ ಎಷ್ಟಿದೆ ಅಷ್ಟು ಮ್ಯಾಕ್ಸಿಮಮ್ ನಾನು ಎಫರ್ಟ್ ಹಾಕಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮೋರ್ ಅಡ್ವೆಂಚರ್ಸ್ ವೀಡಿಯೋಸು ನಾನು ಟ್ರೈ ಮಾಡ್ತೀನಿ. ನಿಮ್ಮ ಪ್ರೋತ್ಸಾಹ ನನಗಿದ್ದರೆ. ನನಗಂತೂ ಕಾಲು ನಡುಗ್ತಾ ಇತ್ತು, ಬೆವರು ಕಿತ್ಕೊಂತಿತ್ತು ಅಷ್ಟು ಹತ್ರ ಹೋಗಿ ನಿಂತ್ಕೊಳೋದಕ್ಕೆ.
ಇದು ಮೇನ್ ವಾಟರ್ ಫಾಲ್ಸ್. ಇದು ಮೇಲಿಂದೆಲ್ಲ ನಾನು ತೋರಿಸಿದ್ದೀನಿ, ಇದು ಫ್ರಂಟಿಂದೆಲ್ಲ ನೀವು ನೋಡಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ವಿಡಿಯೋ ತಗೊಂಡು ಫೋಟೋ ತಗೊಂಡು. ಸೊ ನಾವು ಫ್ರೆಂಡ್ಸ್ ವಾಟರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ಹಾಗಾಗಿ ನಾವು ಒಳ್ಳೊಳ್ಳೆ ಫೋಟೋಗಳು ವಿಡಿಯೋಗಳೆಲ್ಲ ತಗೊಂಡು ಸಾಧ್ಯ ಹೋದಷ್ಟು. ಪಕ್ಕದಲ್ಲಿ ಯಾರೋ ಬಂದಿದ್ರು, ಅವ್ರು ಸಾಂಗ್ ಎಲ್ಲ ಹಾಕ್ತಿದ್ರು, ಹಂಗಾಗಿ ನಾವು ಸ್ವಲ್ಪ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ಮಾತ್ರ ವೀಕೆಂಡಲ್ಲಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ಈ ವಾಟರ್ ಫಾಲ್ಸ್ನ. ಸೊ ಫ್ಯಾಮಿಲಿ ಫ್ರೆಂಡ್ಸು ಆಲ್ಮೋಸ್ಟ್ ಎಲ್ಲರೂ ಸಹ ಬರ್ಬೋದು. ಸೊ ಯಾರಿಗೂ ಇಲ್ಲಿ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಇಲ್ಲಿ ಬಂದವರು ಒಂದು ಸ್ವಲ್ಪ ಕ್ಲೀನಾಗಿ ನಿಮ್ಮ ಜಾಗ ಮೇಂಟೈನ್ ಮಾಡಿದ್ರೆ ಅಷ್ಟೇ ಸಾಕು. ಯಾವುದು ರೀತಿ ಭಯ ಪಡುವಂಥ ಇದು ಇಲ್ಲ. ಸೊ ಮೇನ್ ವಾಟರ್ ಫಾಲ್ಸ್ ಸಖತ್ತಾಗಿದೆ, ನೋಡೋದಕ್ಕೆ ನೋಡ್ತಾ ಇರ್ಬೋದು ನೀವು. ಸೊ ಅಲ್ಲಿಂದ ಬೀಳ್ತಾ ಇರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ವಿಡಿಯೋಸ್ ಲೈಕ್ ದಿಸ್ ಅಡ್ವೆಂಚರಸ್ ಅಂಡ್ ಮೋರ್ ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗೆ ನಾನು ನಿಮಗೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.